ಸ್ವಲ್ಪ ಸ್ವಲ್ಪ ಸರ್ ನೀವು ಸ್ವಲ್ಪ ಆಗಲ್ಲ ಬನ್ನಿ ಸರಿ ನೋಡಿ ಸರ್ ಹತ್ತನೇ ತಾರೀಕು ಗೊಲ್ಲಹಳ್ಳಿ, ದೇವಗಾನಹಳ್ಳಿ, ಸುಟ್ಲಗಾನಹಳ್ಳಿ, ಹೊಸಪೇಟೆ, ಸಾದೂರು ಮತ್ತು ಚೊಕ್ಕಣ್ಣ ಒಂದು 6-8 ಹಳ್ಳಿಗಳದ್ದು ಇವತ್ತು ದರ ನಿಗದಿ ಸಭೆ ಕರೆದಿದ್ರು. ಇವತ್ತು ನಮ್ಮೆಲ್ಲ ಇವತ್ತು ದರ ನಿಗದಿ ಸಭೆಗೆ ಎಲ್ಲ ರೈತರು ಸ್ವಯಂಕೃತವಾಗಿ ಬಂದು ಅವರವರ ಅಭಿಪ್ರಾಯವನ್ನು ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಸಭೆ ಬಹಳ ಯಶಸ್ವಿಯಾಗಿದೆ. ಹಾಗಾಗಿ ಇವತ್ತೇನು ಸಭೆಯಲ್ಲಿ ಬೆಲೆ ನಿಗದಿ ಮಾಡಿದ್ದೀರಿ 1,60,00,000 ಆದರೆ ನಾವು ಇವತ್ತು ಜಮಖಂಡಿ ಹೋಬಳಿ KDB 13 ರೈತರ ಹೋರಾಟ ಸಮಿತಿಯಿಂದ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ವಿನಂತಿ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ. ಆ ಬೆಲೆ ತಗೊಳ್ಳೋಕ್ಕಾಗೋದಿಲ್ಲ. ಇವತ್ತೇನು ನಮ್ಮ ಬೆಂಗಳೂರಿನ 50 ಕಿಲೋಮೀಟರ್ ದೂರದಲ್ಲಿರುವ ರಾಮನಗರಕ್ಕೆ ಯಾವ ಬೆಲೆಯನ್ನು ನೀಡಿದ್ದೀರಿ, ಅದೇ ಕೇವಲವಾಗಿ ಬೆಂಗಳೂರು ನಗರದ ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದಾಣ ಜಮಖಂಡಿ ಹೋಬಳಿ 16 ಕಿಲೋಮೀಟ್ರ್ ಇದೆ. ಹಾಗಾಗಿ ಇವತ್ತು ರಾಮನಗರಿಗೆ ಬೆಲೆ ಕೊಟ್ಟಿದ್ದರು, ಅದರ 2ರಷ್ಟು ಬೆಲೆಯನ್ನು 4 ಪಟ್ಟು ಬೆಲೆಯನ್ನು ನಮ್ಮ ಜಮಖಂಡಿ ಹೋಬಳಿ 13 ಹಳ್ಳಿಗೂ ರೈತರು ಕೊಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ಅಂತಿಮ ಕೊನೆಯ ದಿನ 8 ಹಳ್ಳಿಗಳ ದರ ನಿರ್ಧಾರವನ್ನು ಇವತ್ತು ಕೈಗೊಂಡಿದ್ದು. ಇಷ್ಟು ದಿನ ಮಾಡಿದ್ದಕ್ಕೂ ಇವತ್ತಿಗೂ ಅತಿ ಹೆಚ್ಚಿನ ದರನ ನಿಗದಿ ಮಾಡಿದ್ದು ನಮ್ಗದು ಸಮಾಧಾನ ಇದೆ. 4 ಕೋಟಿ ಮೇಲ್ಪಟ್ಟು ನಮಗೆ ಪರಿಹಾರನ ಕೊಡಬೇಕು ಅಂತೇಳಿ ಇದು ಮಾಡಿದ್ವಿ. ಇವತ್ತು ದೇವಗಾನಹಳ್ಳಿ, ಹೊಸಪೇಟೆ ಇದೆಲ್ಲ 1,60,00,000 ಅವರು KDB ಅವರು ದರ ಹೇಳ್ತಿದ್ದಾರೆ. ನಾವು ಅಷ್ಟಕ್ಕಾಗೋದಿಲ್ಲ, ಪೂರ್ತಿ ಜಮೀನು ನಾವು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ 4 ಕೋಟಿ ಮೇಲ್ಪಟ್ಟು ನಮಗೆ ಪರಿಹಾರನ ಕೊಡಬೇಕು ಅಂತೇಳಿ ಒಂದು ಇದನ್ನು ಮನವಿ ಸಲ್ಲಿಸಿದ್ದೀವಿ. ಅದಕ್ಕೆ KDB ಅಧಿಕಾರಿಗಳು ಸರಿ ಅದನ್ನು ಸರ್ಕಾರದ ಗಮನಕ್ಕೆ ತಂದು ನಾವು ಮುಂದಿನ ಇದನ್ನು ಆದಷ್ಟು ನಿಮಗೆ ರೈತರಿಗೆ ಅನಾನುಕೂಲ ಆಗದೆ ಹೆಚ್ಚಿನ ದರ ನಿಗದಿ ಮಾಡಿಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟು ಜಮೀನು ನೀಡೋದಕ್ಕೆ ಇದು ಮಾಡಿದ್ವಿ. ನಾವು ಹೆಣ್ಣಂಗೂರಿಂದ ನರಸಿಂಹಮೂರ್ತಿ ಅಂತ ನಿಮ್ಮ ಮಂಜುನಾಥ್ ಇವತ್ತೇನು KDB 8 ಹಳ್ಳಿಗಳಿಗೆ ಏನು ದರ ನಿರ್ಧಾರ ಪ್ರಕ್ರಿಯೆ ಆಯಿತು. ಸೊ 1,60,00,000 ಮೇನ್ ರೋಡ್ಗೆ ಏನಿದೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ 4ರಿಂದ 5 ಕೋಟಿ ಕೊಟ್ಟರೆ ಭೂಮಿ ಕಳ್ಕೊಳ್ತಾ ರೈತರಿಗೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಇವತ್ತೇನು ಭಂಡಾರಿ ಸಾಹೇಬರು ಬಂದಿದ್ದರು, KDBಯಲ್ಲಿರೋ ಪ್ರತಿ ಅಧಿಕಾರಿಗಳು ರೈತರ ಮಕ್ಕಳೇ ಇರೋದಕ್ಕೋಸ್ಕರ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಭೂಮಿ ಕಳ್ಕೊಳ್ತಾ ಇರೋ ರೈತರಿಗೆ ದಯವಿಟ್ಟು ಒಳ್ಳೆ ದರ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ ಸರ್ಕಾರಿಗೆ. ನಡೆದ ಸಭೆನ ಕೆಲವರು ಬಂದು ಅನಾವಶ್ಯಕವಾಗಿ ಒಳಗಡೆ ದೂರಿ ಗಲಾಟೆ ಮಾಡಿ ಅದನ್ನು ಯಶಸ್ವಿಯಾಗದ ರೀತಿ ಮಾಡಿದ್ದಾರೆ. ಆಗ ನಮ್ಮ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಅವರು 1,20,00,000 ಅಂತ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಅದೊಂದು ತೃಪ್ತಿ ಇಲ್ಲ. ಕನಿಷ್ಠ ಅಂದರೆ ನಮಗೊಂದು 4 ಕೋಟಿ ಬೆಲೆ ಕೊಡಲೇಬೇಕು ಅಂತ ಈ ಮೂಲಕ ಹೇಳ್ತೀವಿ. ವೆಂಕಟೇಶ್ ಅಂತ 13 ಹಳ್ಳಿಗಳಿಗೂ ಏನು ಈಗ ಬೆಲೆ ನಿಗದಿ ಮಾಡ್ತಾರೋ ಎಲ್ಲ ಒಂದೇ ಬೆಲೆ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಯಾಕಂದರೆ ಭೂಮಿ ಎಲ್ಲರದು ಒಂದೇ, ಮೇನ್ ರೋಡ್ಗೊಂದು ಒಳಗಡೆ ಒಂದು ಎಲ್ಲ ಬೇಡ, ಎಲ್ಲ ಭೂಮಿಗಳಿಗೂ ಒಂದೇ ಬೆಲೆ ಕೊಡಬೇಕಂತ 4 ಕೋಟಿಗೆ ಮೇಲೆ ಕೊಡಬೇಕು. ನಾವು ಕನಕಪ್ಪ 13 ಹಳ್ಳಿ ಗ್ರಾಮ ಕೊಡ್ತಾ ಇದೆ. ಎಲ್ಲ ಊರಿಗೂ ಒಂದೇ ರೇಟು ಮಾಡಿ ಇವತ್ತು ಸಾಲದೆ ಬೇರೆ ಕಡೆ ಜಮೀನು ತಗೊಳಕ್ಕೆ ಆಗ್ತಾ ಇಲ್ಲ. ರೈತರು ಭೂಮಿ ತರಬೇಡಿ.